8ನೇ ಕ್ಲಾಸಿಗೆ ನನ್ನ ಜೀವನ ಸ್ಪಾಯ್ಲ್ ಆಗ್ಬಿಡ್ತಂಗೆ ಟಪ್ ಅಂತ ಇರ್ತಾವಲ್ಲ ಹಾಕುತ್ತಾ ಮರಿ ಹಾಕುತ್ತೆ ಅಂದರೆ ಮರಿ ಅದು ಮರಿ ಹೊಡಿತಾವೆ ಸಣ್ಣ ಸಣ್ಣವು ತುಂಬ ಸಣ್ಣ ಸಣ್ಣವು ತಿನ್ನೋಳು ಇಟ್ಟಿಟ್ಟಾಗಿ ಗುಳು 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 ಅಂತ ನುಂಗೋಳು ಆ ಥರ ತಿನ್ನೋಂಥ ಮಕ್ಕಳಿತ್ತು ಅಂತಂದರೆ ಹಾಗೆ ಕೃಷ್ಣ ಥರ ನಿಶ್ಚಿತ ಪಕ್ಷಿದಿರ್ಬೋದು ಮೋಸ್ಟ್ಲಿ. ಸೋನು ಮುಸುರಿಯಲ್ಲಿ ಜಾಸ್ತಿ ನೀರು ಹಾಕಿ ಅದು ಗಂಜಿ 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 ಟೈಪ್ ಇರುತ್ತೆ ಆ ಥರ ಮಾಡ್ಕೊಡಮ್ಮ ಅದನ್ನು ಕಮ್ಮಿ ಫೋನಾಗ ನೋಡಿದಾನಾ ಫೋನಾಗ ನೋಡೋಣಂತೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ಕೂಕು ಎಲ್ಲಿಗೂ ಹೊರಟಿದ್ದೀವಿ, ಎಲ್ಲೇ ನಾವು ರೀಲ್ಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ ಈ ಥರ ರೆಡಿಯಾಗಿರ್ತೀವಲ್ವ, ಹಾಗಾಗಿ ಈ ಸ್ಟಿಕ್ಕರ್ ನೋಡಿ, ಇವತ್ತು ಈ ಸ್ಟಿಕ್ಕರ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದೆಯಾ? ನೈಲ್ ಪಾಲಿಶ್ ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ನಾನು ಲಿಪ್ಸ್ಟಿಕ್ನ ಡಬಲ್ ಕಲರಲ್ಲಿ ಹಾಕಿದ್ದೀನಿ. ಏನು ಅಂತಂದರೆ, ಒಂದು ಸ್ಕಿನ್ ಕಲರ್ ಇತ್ತು, ಆ ಸ್ಕಿನ್ ಕಲರ್ ಹಾಕಿದ ನಂತರ ಮೇಲೆ ಮತ್ತು ರೆಡ್ ಕಲರ್ದಿತ್ತು ಪೆನ್ಸಿಲ್ ಲಿಪ್ಸ್ಟಿಕ್ಕು, ಅದನ್ನು ಹಾಕಿದ್ದೀನಿ. ಅದಕ್ಕೆ ಅದು ಒಂಥರ ಲೈಟ್ ಪಿಂಕ್, ತುಂಬಾ ಲೈಟಾಗಿದೆ, ಪಿಂಕ್ ಕಲರಲ್ಲಿ ಕಾಣ್ತಾ ಇದೆ. ಹೇಗೆ ಕಾಣ್ತಿದೆ? ಚೆನ್ನಾಗಿದೆಯಾ? ಇದು ಈ ಥರ ತುರ್ಬಾಕಿದ್ರೆ ಈ ಥರ ಇಯರಿಂಗ್ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಇದನ್ನು ಹಾಕ್ಕೊಂಡೆ, ನಂಗೆ ತುಂಬ ಇಷ್ಟ. ಇದರಲ್ಲಿ ವೈಟು ಮತ್ತು ರೆಡ್ಡು, ಬ್ಲೂ ಎಲ್ಲ ತೊಗೋಬೇಕು, ಸಿಕ್ಕರೆ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಎಲ್ಲೂ ಸರ್ಚ್ ಮಾಡಿದ್ರು ನನ್ನ ಕಣ್ಣಿಗೆ ಬೀಳ್ತಾಯಿಲ್ಲ. ಇದೊಂದು ಸಿಕ್ಕಿದ್ದೆ ಯಾವಾಗಲೂ, ಅದು ಎಲ್ಲೋ ಹಳೇದು, ಎಲ್ಲೋ ಸ್ಟಾಕ್ ಆಗಿ ಎಲ್ಲೋ ಒಂದು ಓಲ್ಡಲ್ಲಿತ್ತು, ತೊಗೊಂಡು ವೇರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದ್ಯಾ? ಕೂಗು ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ, ಹಾಗಾಗಿ ಇಲ್ಲಿ ಅನ್ನ ಆಗಿದೆ. ನಮ್ಮ ಕೂಗುಗೆ ಗಂಜಿ ಅನ್ನ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅಂತೆ. ಅಮ್ಮ ಗಂಜಿ ಥರ ಇರುತ್ತಲ್ಲ ಅನ್ನ ಬೇಯಿಸ್ಬಿಟ್ಟು ಅದು ಗಂಜಿ ಇರುತ್ತಲ್ಲ, ಅದರಲ್ಲೂ ಸೋನಾ ಮಸೂರಿ ಅಕ್ಕಿದು ಮಾಡ್ಕೊಡಮ್ಮ, ಚೆನ್ನಾಗಿರುತ್ತೆ, ಒಂಥರ ಕಮ್ಮು ಇರುತ್ತೆ. ಮಕ್ಕಳು ನೋಡಿದ್ದೀರಾ, ಸಣ್ಣ ಮಕ್ಕಳು ಇರ್ತವಲ್ಲ, ಈಗ 1.5 ತಿಂಗಳು 2 ತಿಂಗಳು ಮಕ್ಕಳಿಗೆ ಸರಿ ಅಂತ ಹೇಳ್ತಾರೆ. ನಮ್ಮ ಕೂಗುಗೂ ಕೂಡ ಇಟ್ಟಿದ್ದೆ ನಾನು. ನಮ್ಮ ಕೂಗುಗೆ ಸರಿ ಅಂತೇಳಿ ಆಗಿದ್ದು ತುಪ್ಪದಲ್ಲಿ ಮಾಡಿಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಬಿಟ್ಟು, ಅದು ಮಡಿಕೆಯಲ್ಲಿ ಬರುತ್ತೆ, ಪ್ಲೇಟ್ ಥರ ಇರುತ್ತಲ್ಲ, ಈ ಥರ ಗುಂಡುಗೆ, ಅದರಲ್ಲಿ ಮಾಡಿ ತಿನ್ನಿಸ್ತಾ ಇದ್ದೆ. ತುಂಬ ಚೆನ್ನಾಗಿ ತಿಂದವಳು. ಇಟ್ಟಿಟ್ಟಾಗಿ ಗುಳು 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 ಅಂತ ನುಂಗೋಳು. ಆ ಥರ ತಿನ್ನೋಂಥ ಮಕ್ಕಳಿತ್ತು ಅಂತಂದರೆ, ಗಂಜಿ ಅಥವಾ ಹಾಲು ಕುಡಿಯೋಂಥ ಮಕ್ಕಳು ಚೆನ್ನಾಗಿ ಹೊಟ್ಟೆಗೆ ಫುಡ್ಡು ತೊಗೋಬೇಕು, ಅವರು ಫೀಡ್ ಮಾಡಬೇಕು. ಆ ಥರ ಮಕ್ಕಳಿಗೆ ತಿನ್ಸೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕೂಗು ಹತ್ತಿರ ತಿನ್ನುವಾಗ ನಾನಂತೂ ದಿನಕ್ಕೆ 2 ಸಲ ರಾಗಿ ಗಂಜಿ ಮಾಡ್ಕೊಡ್ತಾ ಇದ್ದೆ. ಅಂದರೆ ಅದು ಸರಿ ಅಂತಾರಲ್ಲ ಅದನ್ನು. ಇವಾಗ ಮತ್ತೆ ಯಾಕೋ ಅದನ್ನು ಬಯಸ್ಬಿಟ್ಟಿದ್ದಾಳೆ ಇಷ್ಟು ವರ್ಷಕ್ಕೆ. ಏನಂತಂದರೆ, ಇದು ಸೋನು ಮುಸುರಿಯಲ್ಲಿ ಜಾಸ್ತಿ ನೀರು ಹಾಕಿ ಅದು ಗಂಜಿ ಟೈಪ್ ಇರುತ್ತೆ, ಆ ಥರ ಮಾಡ್ಕೊಡಮ್ಮ, ಅದನ್ನು ಕಮ್ಮಗಿರುತ್ತೆ ತಿನ್ನೋಣ ಅಂತೇಳಿ. ಅದಕ್ಕೋಸ್ಕರ ಈ ಥರ ಮಾಡಿದ್ದೆ ನೋಡಿ. ಅದು ಸ್ವಲ್ಪ ಅನ್ನನೇ ಆಗ್ಬಿಟ್ಟಿದೆ, ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಆ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ, ಕಮ್ಮಗೆ ಟೇಸ್ಟ್ ಮಾಡಲಿ. ನಮ್ಮನೇಲಿ ನಮ್ಮನೆ ಫ್ಯಾಮಿಲಿಯೂ ಕೂಡ ಕೆಲವು ತುಂಬ ಇಷ್ಟಪಡೋರು. ಏನಂತಂದರೆ, ಅನ್ನ ಮಾಡುವಾಗ ಅಕ್ಕ ಗಂಜಿಯನ್ನು ಮಾಡು ಅಂತ ಹೇಳ್ತಿದ್ರು. ಗಂಜಿಯನ್ನು ಅಂದರೆ ಸೋನಾ ಮಸೂರಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಜಾಸ್ತಿ ನೀರು ಹಾಕ್ಬಿಟ್ಟು ಅದು ಬರೋಂಥ ಸೋನಾ ಮಸೂರಿ ಅಕ್ಕಿಗೆ ಬರೋಂಥ ಗಂಜಿನ ಬಸ್ತು ಕೊಡ್ತಾಯಿದ್ದೆ. ತುಂಬ ಇಷ್ಟಪಟ್ಟು ಕುಡಿಯುವ ಮಕ್ಕಳುಗಳು ಸಣ್ಣಳಿದ್ದಾಗ, ಈಗ ಸುಮಾರು ಒಂದು 20 ವರ್ಷದ ಹಿಂಚೆ. ಇವಾಗ ಮತ್ತೆ ನಮ್ಮ ಕೂಗು ಇವಾಗ ಕೇಳ್ತಿದ್ದಾಳೆ, ಅವಾಗೇನು ತಿಂತಾ ಇರಲಿಲ್ಲ ಗಂಜಿ, ಅದು ತುಂಬ ಚಿಕ್ಕವಳಲ್ಲ ಅವಾಗ, ಅಂದರೆ ಸರಿ ತಿಂದವಳು. ಆವಾಗಲೇ ಅನ್ನ ಊಟ ಮಾಡೋಳು, ಗಂಜಿ ಏನು ಕುಡಿತಾ ಇರಲಿಲ್ಲ. ಮಳೆ ಮೋಡಾಗ್ಬಿಟ್ಟು ಫ್ಯಾನ್ ಅಂತ ಆಡ್ತಾ ಇಲ್ಲ ನಮ್ಮ ಮನೆ. ಇವಾಗ ಫ್ಯಾನ್ ನೋಡಿ ಯಾವಾಗಲೂ ಆಫ್ ಆಗಿರುತ್ತೆ. ದಿನಕ್ಕೆ ಅದು ಎಷ್ಟು ಸಲ ನಾನು ಈ ಫ್ಯಾನ್ನ 2 ಸಲ ಒರೆಸಿದ್ರು ಕೂಡ ಧೂಳು ಕೂತ್ಕೊತಿದ್ದು. ದಿನ ಅಂತೂ ಕಷ್ಟಪಟ್ಟು ಒರೆಸ್ತಾ ಇದ್ದೆ. ದಿನಕ್ಕೆ 2 ಸಲ ಒರೆಸಿದ್ರೆ ಮಾತ್ರ ಗಾಳಿ ಬರ್ತಿದ್ದು. ದಿನಕ್ಕೆ 2 ಟೈಮ್ ಒರ್ಸೋಕೆ ಆಗ್ತಿರಲಿಲ್ಲ. ಹಂಗಾಗಿ ದಿನನೋ ಅಥವಾ 2 ದಿನಕ್ಕೆ ಒಂದ್ಸಲ ದಿನಾನಾದರೂ ಒರೆಸಿ ಗಾಳಿ ತೊಗೊತಾ ಇದ್ದಿದ್ದು. 3 ಕೊಟ್ಟರು ಗಾಳಿ ಬರ್ತಾನೆ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ಅಷ್ಟು ಶೆಕೆ ಇತ್ತು. ಇವಾಗ ಕಂಪ್ಲೀಟ್ ಕಮ್ಮಿ ಆಗಿಬಿಟ್ಟಿದೆ. ಇವಾಗಂತೂ ಹಬ್ಬ ಸದ್ಯ ಉಸಿರಾಡೋಕ್ಕಾಗ್ತಾಯಿಲ್ಲ, ಬೊಂಬಡೆ ಬಡ್ಕೊಳಂಗಾಗೋದು ಅಂತ ಶೆಕೆ ಇತ್ತು. ಇವಾಗ ನಾರ್ಮಲ್ ಆಗಿದೆ ವೆದರ್. ನೋಡಿ ಹಿಂಗಾಡತ್ತೆ ಅಂತ ನಾನು. ಅಯ್ಯೋ ದೇವ್ರೇ, ಮೆಣಸಿನ್ಕಾಯಿ ಆಡ್ಬಿಟ್ರೆ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾಡ್ಬಿಡ್ತೀನಿ ನಾನು ನಗದ್ ಬೇಡ ಅಂತ ಅಲ್ಲೇ ನಗ್ತಾ ಇದ್ದೆ. ಬಂಗಾರ ನೀನು ನನ್ನ ಕೋತಿ, ನನ್ನನ್ನು ಹೊಡಿತಿ. ವೈ ಯು ಬೀಟ್ ಮೀ? ಟೆಲ್ ಮೀ ಪ್ಲೀಸ್. ನನ್ನ ಲಿಪ್ಟಿಕ್ ಯಾವ ಕಲರ್ ಹಾಕೊಂಡಿದ್ದೀನಿ ಹೇಳು? ಮನೇಲಿ ಕಲರ್ ಇದೆಯಾ ಇಲ್ಲ ಹೇಳು? ರೆಡ್. ಬದಕ್ಕೆ ರೆಡ್ ಇದು ಹಿಂಗಿರುತ್ತೆ? ರೆಡ್ ಕಣವ. ಇಲ್ಲ ಹೇಳು ನೋಡಿ ನೀಟಾಗಿ. ಲೈಟ್ ಪಿಂಕ್. ಲೈಟ್ ಪಿಂಕಿ. ಬಟ್ ಆದರೆ ಯಾವ್ಯಾವ ಕಲರ್ ಹೆಂಗೆ ಹಾಕೊಂಡಿದ್ದೀನಿ ಏನಂತ ಸ್ವಲ್ಪ ನೋಡಿ ಹೇಳು ನೀಟಾಗಿ. ಇಲ್ಲ ಆದರೆ ಅದು ಏನೋ ಒಂದು ಗೊಂಬೆನದು, ನಾಯಿಗೊಂಬೆ ನೋಡು ನನ್ನ ಕೂದಲು ಹೇಗಿದೆ. ನಿನ್ನ ಕೂದಲು ಥರನೇ ಇದೆ ಈ ಥರ. ಹೇಳು ಏನು ಹಚ್ಕೊಂಡಿದ್ದೀನಿ?
ಹೆಂಗೆ ಹಚ್ಕೊಂಡಿನಿ ಯಾವ ಥರ ಕಲರ್ ಬರೋದಕ್ಕೆ ಮೋಸ್ಟ್ಲಿ ನಂಗನ್ಸೋ ಪ್ರಕಾರ ಅದೇ ಪೆನ್ಸಿಲ್ ಬರುತ್ತಲ್ಲ ಅದು ಪೆನ್ಸಿಲ್ ಬದನೆಕಾಯಿ ಹೇಳು ಅದೇ ಕೇಳಿಸ್ಕೊಂಡವಳೆ. ಕೇಳಿಸ್ಕೊಳ್ಳಿಲ್ಲ ಅದೇ ಇದು ನಾನು ಕೇಳಿಸ್ಲಿಲ್ಲ ಹೆಚ್ಚಾಗಿ ಅದು ಲಿಪ್ಸ್ಟಿಕ್ ಇಂದು ಪೆನ್ಸಿಲ್ ಬರುತ್ತಲ್ಲ ಅದನ್ನ ಹಚ್ಕೊಂಡಿದ್ವಿ ಅನ್ಸುತ್ತೆ. ಅದು ಹಚ್ಕೊಂಡಿರ್ತಾರಲ್ಲ ತಂದು ತೋರಿಸ್ಲೇಬೇಕ್ರಿ ಇವಾಗ. ಅದು ಹಚ್ಕೊಂಡಿರ್ಬೇಕು. ಇದು ಪಕ್ಕನ ಇಲ್ಲಿ ಹಚ್ಚಿ ತೋರಿಸ್ತೀನಿ. ಈ ಕಲರ್ ಬರ್ತಾ ಇಲ್ಲ ಹೇಳು. ಗೊತ್ತಿಲ್ಲ ಏನಿಲ್ಲ ಇದಕ್ಕೆ ಬೇಕೆ ತೋರಿಸ್ತೀನಿ. ಒಂದು ನಿಮಿಷ ಇಟ್ಕೊ. ಕೂಡ ನೋಡಿ ನಾನು ಎಣ್ಣೆ ಹಚ್ಕೋಬೇಕು ಎಂದು ಕೂತಿದ್ದು ನೋಡ್ರಿ. ಕೂತಿದ್ದು ಹೆಂಗ್ ಹಚ್ಚಿದೆ ಗೊತ್ತಾ? ಈ 2 ಪೆನ್ಸಿಲ್ನ ಯೂಸ್ ಮಾಡಿ ಹಚ್ಕೊಂಡಿದ್ಕೆ ಈ ಕಲರ್ ಬಂತು. ಇಲ್ಲಿ ಇದು ಹಚ್ಚಿದ್ರೆ ಏನು ಗೊತ್ತಾ, ನನ್ನ ಲಿಪ್ಪು ಕೂಡ ಇದೇ ಕಲರ್ ಇದೆ. ಇದು ಹಚ್ಚಿರೂ ಗೊತ್ತಾಗಲ್ಲ, ಅಷ್ಟೇ ಇದ್ರೂ ಗೊತ್ತಾಗಲ್ಲ. ಇದ್ರ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿ ಪಿಂಕ್ ಕಲರ್ ಚೂಡಿದಾರ್, ಪರ್ಪಲ್ ಕಲರ್ ಚೂಡಿದಾರ್ ಹಾಕೊಂಡಿದ್ದೀನಲ್ಲ, ಅದರಲ್ಲಿ ಲಿಪ್ಟಿಕ್ಕೇ ಹಾಕಿಲ್ಲ. ಅದು ಕೂಡ ಈ ಕಲರಲ್ಲಿ ಇದ್ದಾಗೆ ಅದು ಸ್ಕಿನ್ ಕಲರೇ ಇತ್ತು. ಆದರೆ ಇದು ಹಾಕಿದ್ರೂ ಕೂಡ ಏನಿಲ್ಲ, ನಾನು ಹಾಕೊಂಡಿದ್ದೀನಿ ಅಂತ ನನಗಷ್ಟೇ ಫೀಲ್ ಆಗುತ್ತೆ. ಅದು ಹಾಕೊಂಡ್ರು ವ್ಯತ್ಯಾಸ ಇಲ್ಲ, ಹಾಕೊಂಡ್ರು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಈ ಕಲರ್ ತುಂಬ ಇಷ್ಟ ಆಗ್ಬಿಟ್ಟು ಲಿಪ್ಟಿಕ್ ಹಾಕಬೇಕು ಅಂದರೆ ಇದನ್ನು ಚೂಸ್ ಮಾಡ್ತೀನಿ. ಇದನ್ನು ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಈ ಒಂದು ರೆಡ್ ಲಿಪ್ಟಿಕ್ ಪೆನ್ಸಿಲ್ ಇತ್ತಲ್ಲ, ಇದನ್ನು ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಈ ಕಲರ್ ಬಂತು. ಲಿಪ್ಟಿಕ್ ಹಾಕ್ದಂಗೆ ಕಾಣುತ್ತೆ. ನನಗೂ ಸ್ವಲ್ಪ ಫೀಲ್ ಆಗುತ್ತೆ, ಓ ಲಿಪ್ಟಿಕ್ ಹಾಕಿದ್ದೀನಪ್ಪ ಇವತ್ತು ಅಂತ. ಬೇಕಿದ್ರೆ ನೀನು ನೋಡ್ಬೋದು, ಇಲ್ಲಿ ನೋಡ್ಬೇಕು ನೋಡಿ. ಇದು ಹಚ್ಚಿರ ಕಾಣೋದೇ ಇಲ್ಲ ಅಲ್ವಾ? ಇದ್ರ ಮೇಲೆ ನಾನು ಈ ಥರ ಹಚ್ತೀನಿ ನೋಡಿ. ಇವಾಗ ಹಚ್ಚಿರ ಇದೇ ಥರ ಈ ಕಲರ್ ಬಂತು, ಸ್ವಲ್ಪ ಲೈಟ್ ಆಗಿರುತ್ತೆ. ಇನ್ನೊಂದು ಇದಾವೆ ರೆಡ್ಡು, ಇನ್ನೂ ಸುಮಾರು ಇದಾವೆ ಲಿಪ್ಟಿಕ್ಕು, ರೆಡ್ಡು ಮತ್ತು ಪಿಂಕು. ಅದು ಹಚ್ಬಿಟ್ರಂತೂ ದೆವ್ವ ಇದ್ದಂಗೆ ಕಾಣುತ್ತೆ. ನನಗೆ ಫೀಲ್ ಆಗಬಾರ್ದಲ್ವಾ, ಅದಕ್ಕೆ ಅದು ಹಚ್ಚಲಿಲ್ಲ. ಇದು ಹಚ್ಚಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದ್ರ ಮೇಲೆ ಇದು ಹಾಕ್ತೆ ಒಂದು ಸ್ವಲ್ಪ ಅನಿಸ್ತು. ಕೊಕೊಮರಿ, ದಿಸ್ ಈಸ್ ಇಂಪಾರ್ಟೆಂಟ್ ಕೊಕೊಮರಿ ಟುಡೇ. ಹೌದು, ತ್ರೀ ಪೆನ್ಸಿಲ್ ಇಸ್ ಟು ಇಂಪಾರ್ಟೆಂಟ್. ಎಣ್ಣೆ ಹಚ್ಚೋಣ ಸಾಕು, ಬರೀ ಅವರೇ ಕಟ್ಬಿಡಲ್ಲ, ಇದಾಗೂ ಸ್ಟೋರೇಜ್ ಆಗುತ್ತೆ. ಹಿಡಿತನ ಹೇಳ್ತಾಳೆ. 20 ನಿಮಿಷ ಆಯ್ತಾ ಮೊಬೈಲ್ ಇಟ್ಕೊಂಡು ಅದನ್ನೇ ಮಾಡಿಲ್ಲ, ಸ್ಟೋರೇಜ್ ಮಾಡ್ತಾಳೆ ಮೊಬೈಲ. ಬಿಟ್ಟ ಅಂದ್ರೆ ಒಂದೇ ಟಂಗೇನೆ ಸೊಟ್ಟಿಗೆ ಎಣ್ಣೆ ಹಚ್ತೀನಿ. ಎಣ್ಣೆನ ಹಚ್ಚು. ಮರಿ ನಾಯಿ ಮರಿ ಆರುಷ, ನಾಯಿ ಮರಿ ನಾನೇ ಅಂತ ಹೇಳಲ್ಲ. ಯಾಕಂತಂದ್ರೆ ನಾನು ಅಲ್ಲ ಅಂತಾನು ಹೇಳಕ್ಕಾಗಲ್ಲ, ನಾನೇನೆ ನಾಯಿ ಮರಿ. ಎಣ್ಣೆ ಹಚ್ತೀನಿ. ಎಲ್ಲಿ ನೋಡಿದೆ? ಫೋನಾಗ ನೋಡಿದಾನ? ನಿಮ್ಮ ಫೋನಾಗ ನೋಡೋಣಂತೆ. ನಿನ್ನ ಹೆಸರು? ಅಪ್ಪು. ನಿನ್ನ ಮೊಬೈಲಲ್ಲಿ ಹಾಕಲ್ಲ ನೋಡಿ, ಯೂಟ್ಯೂಬ್ ಬರ್ತಿದ್ದೆ. ನಿಮ್ಮ ಮೊಬೈಲ್ ಹೆಸರು? ನಿಖಿತಾ. ನಿಮ್ಮ ಅಪ್ಪಾಜಿ ಹೆಸರು? ಇವನು ನಾನು ನೋಡ್ಬಿಟ್ಟು ಎಲ್ಲೋ ನೋಡಿದ್ದೀನಲ್ಲ ಅಂತ ಹಿಂಗ ಆಶ್ಚರ್ಯ ಪಡ್ಕೊಂಡು ನೋಡ್ತಾ ಇದೇ ಫಸ್ಟು. ಆಮೇಲೆ ನೋಡ್ತಾ ಹಿಂಗೆ ನಾನು ಎಲ್ಲಡಿದೆ ಅಂತ ಫೋನ್ನಾಗೆ ಅಂತವನೇ. ಒಂದು ಚೂರು ಇಲ್ಲ. ಚಿಕ್ಕಪ್ಪ ನಿನ್ನ ಮೊಬೈಲಲ್ಲಿ ಹಾಕಲ್ಲ, ಹಾಕಲ್ಲ, ಯೂಟ್ಯೂಬಲ್ಲಿ ಹಾಕಲ್ಲ. ಮಾತಾಡು ಚಿಕ್ಕಪ್ಪ. ನೋಡಿ, ಇದು ನಮ್ಮ ಚಿಕ್ಕಪ್ಪ, ಇದು ನಮ್ಮ ಅಪ್ಪಾಜಿ ತಮ್ಮ. ಹೇಳಿ ಚಿಕ್ಕಪ್ಪ. ಹಾಯ್. ಅಲ್ಲಿರೋದು ನಮ್ಮ ಇನ್ನೊಂದು ಸಣ್ಣ ಚಿಕ್ಕಪ್ಪ ಅಂತ, ಇದು ದೊಡ್ಡ ಚಿಕ್ಕಪ್ಪ. ಅಪ್ಪಾಜಿ ಅದೆಲ್ಲ ಇರೋದು ದೊಡ್ಡದು. ಇಲ್ಲಿ ಒಂದಿಬ್ರು ಟ್ವಿನ್ಸ್ ಇದ್ದಾರೆ, ಬರೀ ತೋರಿಸ್ತೀನಿ ನಿಮಗೆ. ಇವರಿಬ್ರು ಟ್ವಿನ್ಸ್ ಥರ ಬೇರೆ ಅಕ್ಕ ತಂಗಿ, ಒಂದೇ ಥರ ಇದ್ದಾರೆ, ಒಂದು ಚೂರು ಡಿಫ್ರೆನ್ಸ್ ಇಲ್ಲ. ಹಾಂ, ಅವ್ರ ಅಕ್ಕ ಎಲ್ಲ ಒಳಗೋಗ್ಬಿಟ್ರು, ಅವರು ತಪ್ಪಿಸ್ಕೊಂಡು ಓಡೋಗ್ಬಿಟ್ರು. ತೋರ್ಸೋದು ಬೇಡ. ಮಾತಾಡು ಲಕ್ಷ್ಮಿ. ಮಾತಾಡಲ್ವಾ? ನಾಚಿಕೆ. ತೋರ್ಸಪ್ಪ ವಿಡಿಯೋ ಕಾಲ್.
ಹೌದಾ ಫಾಸ್ಟ್ ಅವ್ರ ಫ್ರೆಂಡ್ಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾವನೆ. ನಾನು ಅದೇ ಫೋನಲ್ಲಿ ಬರ್ತೀನಲ್ಲ, ಅದೇ ನಿಮಗೆ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ತೋರಿಸ್ತ. ನೋಡಿ ಎಷ್ಟು ಚೂಟೈತಿ ಹುಡುಗ ಇವಾಗಲೇ. ಏನಾದ ನೀನು? 2ನೇ ಕ್ಲಾಸಾ 3ನೇ ಕ್ಲಾಸಾ? ಹಾಂ ನೋಡಿದ್ರು. ಗೊತ್ತಿಲ್ಲ ಫೋನ್ ಮಾಡ್ಬಿಟ್ಟ ಅವನೇ. ಫುಲ್ ಮಾಡ್ಬಿಟ್ಟಿದ್ದು ಹಾಂ ವಿಡಿಯೋ ಕಾಲ್ ಮಾಡಾದ್ರೆ ಮತ್ತೆ ವಿಡಿಯೋ ಕಾಲ್ ಒಬ್ಬನೇ. ನಿಶ್ಚಿತಾ ನಿಶ್ಚಿತಾ ನಿಶ್ವಿಕಾ ನಿಶ್ವಿಕಾ ನಿಶ್ಚಿತನೂ ಐತೆ ನಿಶ್ವಿಕ ಅಷ್ಟೇ. ಕೋಕರಿ ಫ್ರೆಂಡ್ಸ್, ನಾವೆಲ್ಲಿ ಬಂದಿದ್ದೀವಿ ನೋಡಿ. ಎಲ್ಲಿ ಬಂದಿದ್ದೀವಿ ಅಂತ ಕಾಮೆಂಟ್ ಮಾಡಿ. ಮೂರು ದಿನ ಊಟ ಮಾಡಿಲ್ಲ ಅಂದರೆ ಎಷ್ಟು ಜೋಶಾಗಿರ್ತೀನಿ ಗೊತ್ತಾ. ಊಟ ಮಾಡಿಲ್ಲ ಆದರೂ ಕೂಡ ಜೋಶು. ಏನೋ ಒಂದು ರಕ್ತಗತದಲ್ಲೇ ಬಂದ್ಬಿಟ್ಟಿದೆ. ನಾವು ಬದುಕುವ ಹಂಬಲ, ಬದುಕುವ ಛಲ ಅನ್ನೋವಂಥದ್ದು ಇದ್ದಾಗ ಯಾವುದೇ ಒಂದು ಸೋಲು ಗೆಲುವು ಲೆಕ್ಕಕ್ಕೆ ಬರಲ್ಲ. ಸೋಲು ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಬರೀ ಗೆಲುವು ಅನ್ನೋದನ್ನು ಕಾಣ್ತಾ ಇರ್ತೀವಿ ಅಂತ. ಇದು ನಮ್ಮ ಮಾತಿನ ಅನುಭವ. ಯಾಕೆ ಅಂತಂದರೆ ಈ ಹೊರಗಡೆ ಬಂದಿದ್ದೀವಿ ಅಂದರೆ ಲೆಕ್ಕ ಹಾಕಿ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತಲ್ವಾ. ಫ್ರೆಂಡ್ಸ್ ನೋಡಿ, ಮಂಚು ತಿಂತಿದ್ವಿ. ಮಂಚಲ್ಲ ಇದು, ಇದೊಂಥರ ಮಂಚಲ್ಲ, ಒಂಥರ ಬರೋದು. ಇದೊಂಥರ ಒಳ್ಳೆ ಪೈಪ್ ಥರ ಬಂದೈತೆ ಅಲ್ವಾ ಮೇಡಮ್. ಈ ಥರ ಇದಕ್ಕಿಂತ ಮುಂಚೆ ಮಂಚು ಚೆನ್ನಾಗಪ್ಪ. ಚೆಕ್ ಕಟ್ಟಿಂಗಲ್ಲಿ ಬರೋದು. ಮೂಮೆಂಟ್ಸ್ಗಳು. ನೋಡಿ ಫ್ರೆಂಡ್ಸ್, ಇದು ಏನು ಗರಿ ಅಂತ ಗೊತ್ತಾಗ್ತಿಲ್ಲ. ಏನು ಗರಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನೋಡೋಕ್ಕೆ ನವಿಲು ಗರಿ ಥರ ಐತೆ, ಬಟ್ ಸಣ್ಣದೈತೆ, ತುಂಬಾ ಸಣ್ಣದೈತೆ. ತಗೊಂಡು ನಮ್ಮ ಪಕ್ಷಿದಿರ್ಬೋದು ಮೋಸ್ಟ್ಲಿ. ಕೂಗು ತಲೆಗಿಡೇಣ ಕೃಷ್ಣ ಹೊರಟಾಳೆ. ಥ್ಯಾಂಕ್ ಯು. ಕವರಿ ಅಡಿ ಕವರಿ ಕೃಷ್ಣ ಆಗಿದೆ. ಕೂಕು ನೋಡಿ ನವಿಲುಗರಿ ಹಾಕಿದ್ದಾಳೆ. ನವಿಲು ಗರಿ ಹಾಕೊಂಡು ತಲೆಗೆ ತಮಿಳ್ ಫೋಟೋ. ನವಿಲುಗರಿ ಸಿಕ್ಕಿತು. ಗಾಯ್ಸ್, ಇದು ಸೇಮ್ ಕೊಳಲ್ ಥರ ಇದೆ, ಇದರಂಗೆ ಕೃಷ್ಣ ಥರ. ಸೇಮ್ ಫ್ಲೂಟ್ ಥರನೇ ಇರೋದು ಗೊತ್ತಾ. ಚೆನ್ನಾಗಿದೆ. ನೋಡ್ತದ್ದು ಈ ಹೂವು ಇದೆಯಲ್ಲ, ಈ ಹೂವು ನಾನು 8ನೇ ಕ್ಲಾಸ್ ಓದ್ಬೇಕಾರೆ ಒಂದು ಕಾಂಪೌಂಡಲ್ಲಿ ಮನೆ ಇತ್ತು. ಆ ಮನೇಲಿ ಈ ಥರದ್ದು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿರೋದು. ಹೋಗ್ಬಿಟ್ಟು ಕೇಳಿ ಸೋಮವಾರ ಬುಧವಾರ ಮಿಸ್ ಮಾಡಿದೆ ಈ ಥರದ್ದು ಹೂವು ಕಿತ್ಕೊಂಡ್ಬಂದು ಪೂಜೆ ಮಾಡ್ತಿದ್ದೆ. ಅಲ್ಲ, ಮಲ್ಲಿಗೆ ಹೂವು ಚೆನ್ನಾಗೈತೆ. ಚೆನ್ನಾಗಿದೆ. ಬಾಡೋಗಿದ್ದಾವೆ ಅಲ್ಲಿ, ಫ್ರೆಶ್ ಆಗಿದ್ದಾವೆ ಅಲ್ಲಿ ಮೇಲ್ಗಡೆ. ಮೇಲ್ಗಡೆದು ಫ್ರೆಶ್ ಆಗೈತೆ ಅದು ಅಲ್ಲ, ಅದು ಇದು ಈ ಕಡೆ ಎಲ್ಲ ಬಾಡಿದ್ದಾವೆ. ಸಕ್ಕ ಚೆನ್ನಾಗಿದೆ ಇದು. ಈ ಹೂವು ನೋಡಿದಾಗೆಲ್ಲ ನಂಗೆ ಅದಕ್ಕೆ ಜ್ಞಾಪಕ ಬರ್ತೀವಿ. 8ನೇ ಕ್ಲಾಸ್ ಇದ್ದಾಗ ನಾನು ಎಷ್ಟು ಕಷ್ಟಪಟ್ಟು ಪೂಜೆ ಅಂತ ಮಾಡಿದರೆ ಹೆಂಗೆ ಮಾಡ್ತಿದ್ದೆ ಗೊತ್ತಾ ಫ್ರೆಂಡ್ಸ್. ನಿಮಗೆ ಹೇಳ್ತೀನಿ ನೋಡಿ, ಹೇಳ್ತೀನಿ ಬನ್ನಿ. ಏನಂತಂದರೆ 8ನೇ ಕ್ಲಾಸ್ ಇದ್ದಾಗ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ 8th ಇದ್ದಾಗ ಡೈಲಿ ಅಂದರೆ ಸೋಮವಾರ ಮತ್ತು ಬುಧವಾರ ಮಿಸ್ ಮಾಡಿದೆ. ಆ ಹೂವು ತಗೊಬಂದು ಪೂಜೆ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡ್ತಿದ್ದೆ. ಕೈಲಾದರೆ ಮನೇಲಿದ್ದರೆ ಏನಾದರೂ ಎಡೆ ಅಂತ ಅಂದರೆ ಏನಂತಂದರೆ ನೈವೇದ್ಯ ಇಡ್ತಿದ್ದೆ. ಆ ಥರ ಎಲ್ಲ ಪೂಜೆ ಮಾಡ್ತಿದ್ದೆ ನಾನು. ಪೂಜೆ ಮಾಡಿದರೆ ಯಾವತ್ತು ದೇವ್ರಿಗೆ ಒಳ್ಳೆಯದೇ ಮಾಡಬೇಕಲ್ವಾ. 8ನೇ ಕ್ಲಾಸಿಗೆ ನನ್ನ ಜೀವನ ಸ್ಪಾಯ್ಲ್ ಆಗ್ಬಿಡ್ತಂಗೆ ಟಪ್ ಅಂತ. ಗಾಜಿನ ಒಂದು ಲೋಟ ತಗೊಂಬಿಟ್ಟು ಹಿಂಗೆ ದಬ್ಬ ದೊಡ್ಡದೆ ಹೆಂಗಾಗೋದಾ ಹಾಗೆ.
ನೋಡಿ ಅಡಿಕೆ ತೋಟ ಇಲ್ಲಿಗೆ ಒಂದು ವರ್ಷದಿಂದ ಬಂದಿದ್ದೆ ನಾನು. ಸಣ್ಣ ಸಣ್ಣ ಮರಿಗಳು ಸಣ್ಣ ಎಷ್ಟಿದು ಗೊತ್ತಾ? ಪುಟಾಣಿ ಇತ್ತು. ಸಣ್ಣ ಬೆಕ್ಕಿನ ಮರಿ ಇರ್ತಾವಲ್ಲ ಅವಾಗಿನ ಹುಟ್ಟು ಒಂದಿನ ಎರಡು ದಿನದವು ಆ ಥರ ಇದು ಬೆಕ್ಕಿನ ಮರಿ ಥರ ಇದು. ಎಷ್ಟು ದೊಡ್ಡ ಗೊತ್ತಾ, ನಮ್ಮ ಅರ್ಧ ಮುಕ್ಕಲಷ್ಟು ಬರ್ತದೆ ಈಗ ಅದು. ಬೇಕಂತಾಳೆ ಆ ಥರ ಇತ್ತು. ಇವಾಗ ನಾನು ಬಂದು 10 ತಿಂಗಳಾಯಿತು ಇಲ್ಲಿ. 10 ತಿಂಗಳಿಗೆ ಎಷ್ಟು ದೊಡ್ಡ ಅಡಿಕೆ ಮರ ಆಗಿದೆ. ವಾ, ಇದು ಅಡಿಕೆ ಮರನೇ, ತೆಂಗಿನ ಮರ ಅಲ್ಲ. ತೆಂಗಿನ ಮರ ಅಂತ ಗೊತ್ತಾಗುತ್ತೆ. ಅಡಿಕೆ ಮರ, ಒಂದು ಬಾಳೆ ಗಿಡದ್ದು ಆಕರಲ್ಲಿ ಅಲ್ಲಲ್ಲೊಂದು ಬಾಳೆ ಎಲೆ. ಒಂದೊಂದು ಅಷ್ಟೇ ಆಗ್ತದೆ. ಯಾಕೆ ಬಾಳೆ ಎಲೆನ ಆ ಥರ ದೂರ ದೂರ ಇಡ್ತಾರೆ ಅಂದರೆ ಅದು ತುಂಬ ಮರಿಗಳನ್ನ ಸಣ್ಣ ಸಣ್ಣ ಮರಿ ಇರ್ತಾವಲ್ಲ ಹಾಕುತ್ತಾ ಮರಿ ಹಾಕುತ್ತೆ. ಅಂದರೆ ಅದು ಮರಿ ಹೊಡಿತಾವೆ ಸಣ್ಣ ಸಣ್ಣವು, ತುಂಬ ಸಣ್ಣ ಸಣ್ಣವು. ಬಟ್ ಅದೇ ಒಂದು ಬಾಳೆ ಗಿಡಕ್ಕೆ ಒಂದೇ ಗೊನೆ, ಬಾಳೆಹಣ್ಣಿನ ಗೊನೆ. ಮತ್ತು ಅದು ವೇಸ್ಟ್. ಮತ್ತು ಅದ್ರಾಗೆ ಮರಿ ಹೊಡಿತಾವಲ್ಲ, ಸಣ್ಣವು ಮರಿ ಹುಟ್ಟುತ್ತಾವಲ್ಲ, ಅದರಿಂದ ಮಾತ್ರ ಕಿವಿಯಾಗ ಹೋಗ್ಕೊಳ್ಳೋ ನೋಡಿ ಹೆಂಗೆ. ಅದರಿಂದ ಮಾತ್ರ ಮತ್ತೆ 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 ಅದು ಗ್ರೋತ್ ಆಗೋಕ್ಕೆ ಅಥವಾ ಅದರಿಂದ ಬಾಳೆಹಣ್ಣು ಬಿಡಲಿಕ್ಕೆ ಸಹಾಯ ಆಗುತ್ತೆ. ಹೌದು ಎಂದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೇಚರ್ ಇಸ್ ಗುಡ್ ಆಗಿದೆ, ಗ್ರೀನರಿ ಸಕ್ಕತ್ತಾಗಿದೆ. so beautiful, so elegant, just looking like a wow. Kukanai ಅನ್ನತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ಚೆನ್ನಾಗಿದೆಲ್ವಾ? ಶೋ ಬ್ಯೂಟಿಫುಲ್ ಆಗಿದೆ. ಹೌದು ಚೆನ್ನಾಗಿದೆ ಗಿಡ ಮರ ನೋಡೋದು. ಲಾಸ್ಟ್ ಟೈಮ್ ಒಂದ್ಸಲ ಇಲ್ಲಿ ಹೆಂಗೆ ಹೋಗ್ತಿದ್ವಿ ಗೊತ್ತಾ, ಇಲ್ಲಿ ಹೌದು. ಅಕ್ಕಿಪಿಳ್ಳೆ ಅಲ್ಲ, ಅಕ್ಕಿಪಿಳ್ಳೆ ಎಲ್ಲ ಗಿಣಿ ಮರಿಗಳು ಒಂದೇ ಸಣ್ಣ 1,000 ಕೋಟಿ ಹೋಗ್ಬಿಟ್ಟು. ನಾ ಭಯ ಬಿಡ್ತಿ ಆತಪ್ಪ ಅಂತ. ಯಾಕೆ ಭಯ ಪಡ್ಕೊಂಡೆ? ಅವಳ ಕಿವಿದ ಅವಳೇ ಹಿಂಗೆ ಮುಟ್ಕೊಂಡು ಹಿಂಗೆ ಈ ಥರ ಹಿಂಗೆ ಅನ್ಕೊಂತ ಇದ್ಲು ಅಂತ ಎದ್ಕೊಂಡ್ಬಿಟ್ಲು. ನಾನು ಮಾಮೂಲಿ ಕ್ಯಾಶುವಲ್ ಆಗಿ ಇಟ್ಕೊಂಡು ಹಿಂಗಿರ್ತಾವಲ್ಲ, ಹಿಂಗೆ ತಕೊಂಡು ಹಿಂಗೆ ಅನ್ನಕ್ಕೆ ಹೋದೆ, ಯಾಕಪ್ಪ ಹಿಂಗೆ ಸಿಕ್ತು ನೋಡಿ ನಾನೇ ಇಟ್ಕೊಂಡಿದ್ದಂತ ಹೂವು. ಕೋತಿ ನಾಯಿ ಎಲ್ಲ ಬಂದು ಹೇಳು. ರೋಸ್ಟ್ ಮಾಡೋದು ಅಪ್ಲೋಡ್ ಮಾಡೋದು ಹೇಳ್ತಿಲ್ಲ ಅಕ್ಕಿಪಿಳ್ಳೆ. ಅಕ್ಕಿಪಿಳ್ಳೆ ಇಲ್ಲಿ ಹೆಂಗೆ ಹೋಗೋದು ಗೊತ್ತಾ? ಅಕ್ಕಿಪಿಳ್ಳೆ ಎಲ್ಲ ಗಿಳಿ ಮರಿಗಳು ಸಾಕಷ್ಟು ಹೋಗ್ಬಿಟ್ಟು ಪಾಪ ಅಲ್ಲಿಂದ ಬರೋ ಜೇವ ಹೆಂಗ್ ಬರೋವಂದ್ರೆ ಒಂದೇ ಒಂದು 2 ನಿಮಿಷದಾಗೆ ಒಂದು 500 ಅಕ್ಕಿ ಪಿಳ್ಳೆಗಳು ಹೋಗೋ ನೋಡಿ. ಎಂತ ಚೆನ್ನಾಗಿ. ಅದು ಟಿಫಿನ್ ಕೂಡ ನಾವು ತಗೊಂಡಿದ್ವಿ, ಶೇರ್ ಮಾಡ್ಕೊಂಡಿದ್ವಿ. ಪ್ರೀವಿಯಸ್ ಬ್ಲಾಗಲ್ಲಿ ಇದೆ ನೋಡಿ. ಶೇರ್ ಮಾಡಿದ್ವಾ? ಹೌದು, ಯಾವುದೊಂದು ಬ್ಲಾಗಲ್ಲಿ ಶೇರ್ ಮಾಡಿದ್ವಿ. ಬಟ್ ಪ್ರೀವಿಯಸ್ ಬ್ಲಾಗಲ್ಲಿ ಇದ್ದೇವೆ. 10 ಮಂತ್ ಹಿಂದೆ ಇದೆ. 10 ಮಂತ್ ಹಿಂದೆ 10 ಮಂತ್ ಹಿಂದೆ. ಕೋಕೋ ಡ್ರೆಸ್ ನೋಡಿ, ಇದು ಟಾಪ್ ಲಿಂಕ್ ಬೇಕಿದ್ರೆ ಹಾಕಿರ್ತೀವಿ ನೋಡಿ. ಈ ಟಾಪ್ ನನ್ನ ಮಮ್ಮಿದು, ನಾನು ಹಾಕ್ಕೊಂಡಿದ್ದೀನಿ. ಫ್ರೀ ಆಗಿರುತ್ತೆ ಅಂತ. ಚಂದ ಉಂಟು. ಕಾತಿ ಹೆಂಗೆ ಕುಣಿತ ನೋಡಿ. ಚೆನ್ನಾಗೈತೆ ಕಾತಿ ನಾಯಿ. ಹಾಗೇನೆ ಹೆಂಗೆ ಗೊತ್ತಾ, ಏನಮ್ಮ ನಿನ್ನ ಡ್ರೆಸ್ ತೋರ್ಸು. ನನ್ನ ಡ್ರೆಸ್ ಒಂದು ಹಿಂಗೆ ಇದೆ, ಬಟ್ ಈ ಥರ ಇದೆ. ಲಿಂಕ್ ಸಿಗಲ್ಲ, ಈ ಬಟ್ಟೆದು ಕ್ಲಾತ್ ಇದ್ರೆ ಲಿಂಕ್ ಸಿಗಲ್ಲ. ಇದು ಅಂಗಡಿಯಲ್ಲಿ ತಗೊಂಡಿದ್ದು, ಅಂಗಡಿಯಲ್ಲಿ ತಗೊಂಡಿದ್ದು. ಇದ್ರದ್ದು ಲಿಂಕ್ ಸಿಗಲ್ಲ. ಅವಾಗ 450 ಕೊಟ್ಟು ತಗೊಂಡಿದ್ದೆ. ನಂಗೆ ಇಷ್ಟು ಉದ್ದ ಇದೆ, ಇಷ್ಟ ಆಗಲ್ಲ. ನೀಟಾಗಿ ಬಿಡಬೇಕು. ಹೌದು. ಅದಕ್ಕೆ ಬೇರೆ ಮಾಡ್ತಿಲ್ಲ. ಎಲ್ಲದೂ ನೋಡಿದ್ರೆ ನನ್ನ ಬ್ಲಾಗಲ್ಲಿ ಇಲ್ಲೇ ಇಲ್ಲ. ಮುಂಚೆ ಟಿಕ್ಟಾಕ್ ಮಾಡ್ಬೇಕಾದ್ರೆ ನಾನು ಇದು ಹಾಕೊಂಡು ರೀಲ್ಸ್ ಮಾಡಿದ್ದೀನಿ. ಹೌದು, ಇನ್ನು ಐತೆ ಟಿಕ್ಟಾಕ್ ವಿಡಿಯೋಸ್ ಎಲ್ಲ. ಇದು ತೆಗ್ದು ಹಾಕೇ ಇರಲಿಲ್ಲ. ಅದಕ್ಕೆ ಇವತ್ತು ತೆಗ್ದು ಹಾಕ್ಬಿಟ್ಟಿದ್ದೀನಿ ಹೊರಗಡೆ ತಂದೆ ಹಾಕ್ಕೊಟ್ಟೆ. ಓಕೆನಾ? ಹೆಣ್ಣು ಬೇಡನಪ್ಪ. ಏನಿಲ್ಲ ಬ್ಲಾಗಲ್ಲಿ ಏನಪ್ಪ ವಿಶೇಷ ಅಂದರೆ, ನಾವು ಈಗ ತೋಟ ಕಡೆಗೆ ಬಂದಿದ್ವಲ್ಲ, ಅದು ಹಂಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅದನ್ನ ಶೇರ್ ಮಾಡ್ಕೊಂಡೆ. ಹೊರಗಡೆ ಬಂದಿದ್ವಲ್ಲ, ಆದರೆ ಶೇರ್ ಮಾಡ್ಕೊಂಡೆ ಅಷ್ಟೇ. ಹೇಗಿತ್ತು ಇವತ್ತಿನ ಬ್ಲಾಗು ಕಾಮೆಂಟಲ್ಲಿ ತಿಳಿಸಿ. ಏನು ಮಾಡಲಾ ಮಾಡಂಗೆ ಕೊಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಹೇಗಾಗ್ತದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನು ಮಾಡ್ತಿದ್ದೀನಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ವ್ಯೂಸ್ ಕೊಡಿ ಫ್ರೆಂಡ್ಸ್. ವಾಟ್ಸಪ್ ಓಕೆ ಬಾಯ್ ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ನೋಡಿ ಅಕ್ಕಿಪಿಳ್ಳೆ ಹೋಗ್ತಾ ಇದ್ದಾವೆ. ಇವತ್ತು ಅಲ್ಲಿ ಅವು ಗಿಣಿ ಮರಿಗಳು. ಗಿಣಿ ಅವು ನೋಡಿ, ಎಷ್ಟೊಂದು ಗಿಣಿ ಹೆಂಗೆ ಹೋಗ್ತವೆ.
ಮತ್ತೆ ಬರ್ತವೆ ನೋಡಿ. ಈ ಮರದಿಂದ ಆ ಮರಕ್ಕೆ ಶಿಫ್ಟ್ ಆಗ್ತದೆ. ಹಾಂ ಅಲ್ಲಿಂದ ಅದೆಷ್ಟು ಬರ್ತಾವಪ್ಪ. ಅದು ಎಷ್ಟು ಇನ್ನೂ ಮುಂದೆ ಹೋಗ್ಬಿಟ್ಟು ಅಂತ